ಎಲ್ಲ ರಾಜ್ಯಗಳಿಗೆ ತಂಡವನ್ನ ಕಳಿಸ್ಕೊಡಿ, ಆರೋಪಿಯನ್ನ ಪತ್ತೆ ಹಚ್ಚಿ ಪೊಲೀಸ್ ಅಧಿಕಾರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೀಗೆ ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಬಾಂಬ್ ಸ್ಫೋಟ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಆ ಬಾಂಬರ್ ಅನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರಿಸಿ, ಕೇವಲ ಕರ್ನಾಟಕ ಮಾತ್ರ ಅಂತಲ್ಲ ಎಲ್ಲ ರಾಜ್ಯಗಳಿಗೂ ಕೂಡ ನಿಮ್ಗೆ ಯಾವ್ಯಾವ ರಾಜ್ಯಕ್ಕೆ ಆತ ಹೋಗಿರ್ಬೋದು ಅನ್ನುವಂಥದ್ದು ಅನುಮಾನ ಇದೆ, ಏನು ಲೀಡ್ ಸಿಗ್ತಾ ಇದೆ ಅದನ್ನು ಆಧರಿಸಿ ಕಳಿಸ್ಕೊಡಿ ಆ ರಾಜ್ಯಗಳಿಗೆಲ್ಲ. ತನಿಖೆಗೆ ಅಗತ್ಯವಾದಂಥ ನೆರವನ್ನ ಸರ್ಕಾರ ಖಂಡಿತವಾಗಿಯೂ ಕೊಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದು ಹೈ ವೋಲ್ಟೇಜ್ ಸಭೆಯನ್ನು ನಡೆಸಿದ್ರು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿ ಪ್ರಕರಣವನ್ನು ಪರಿಗಣಿಸಿ ಆದಷ್ಟು ಬೇಗನೆ ಬಾಂಬರನ್ನು ಪತ್ತೆ ಹಚ್ಚಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವಿಚಾರ ಅಂತ ಅಂದರೆ ಈ ಹಂತ ತನಕನೂ ಕೂಡ ಪೊಲೀಸರಿಗೆ ಆ ವ್ಯಕ್ತಿಯನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ಬಹಳ ಸಾಲಿಡ್ ಆದಂಥ ಯಾವ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಬಹಳ ಬೇಸರವನ್ನ ವ್ಯಕ್ತಪಡಿಸಿದ್ರು. ಠಾಣಾ ಮಟ್ಟದಲ್ಲಿ ಗುಪ್ತಚರ ಮಾಹಿತಿ ಕಲೆ ಹಾಕುವ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನೀವು ವಿಫಲ ಆಗಿದ್ದೀರಾ, ಒಂದು ಯೂನಿಟ್ಗೂ ಮತ್ತೊಂದು ಯೂನಿಟ್ಗೂ ನಿಮ್ಗೆ ಹೊಂದಾಣಿಕೆನೇ ಇಲ್ಲ. ಡಿಸಿಪಿಗಳು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕು, ದಿಟ್ಟತನವನ್ನು ಪ್ರದರ್ಶಿಸಬೇಕು. ಫೀಲ್ಡ್ನಲ್ಲಿ ಅವರು ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಬಹಳ ದಿಟ್ಟತನದಿಂದ ಅವರು ಕಾರ್ಯನಿರ್ವಹಿಸಬೇಕು. ಸಾರ್ವಜನಿಕರ ವಿಶ್ವಾಸವನ್ನು ಡಿಸಿಪಿಗಳು ಗಳಿಸಬೇಕು. ಅಗತ್ಯವಾದಂಥ ಸ್ಥಳದಲ್ಲಿ ತಿಂಗಳ ಒಳಗಾಗಿ CCTVಯನ್ನು ಅಳವಡಿಕೆ ಮಾಡಿ ತಕ್ಷಣವೇ ಅದರ ವ್ಯತ್ಯಾಸವನ್ನು ನಾವು ಕಾಣಬೇಕಿದೆ ಅನ್ನುವಂಥದ್ದನ್ನು ಕೂಡ ಗರಂ ಆಗಿ ಹೇಳಿದ್ದಾರೆ. ಪೊಲೀಸ್ ಇಲಾಖೆಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಪರಮೇಶ್ವರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್, ಹೌದು, ಈಗ ಗೃಹ ಸಚಿವರು ಒಂದು ರೀತಿ ಬಹಳ ಮುಜುಗುರದ ವಿಚಾರ ಸರ್ಕಾರಕ್ಕೂ ಕೂಡ. ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದೇ ಮುಜುಗರ, ಇನ್ನೂ ಆರೋಪಿಯನ್ನ ಪತ್ತೆ ಹಚ್ಚಿಲ್ಲ ಅನ್ನುವಂಥದ್ದು ಇನ್ನೂ ಮುಜುಗರದ ಸಂಗತಿ. ಇದರ ನಡುವೆನೇ ಆ ಪ್ರೆಷರ್ ಸಹಜವಾಗಿದೆ ಅಂತ ಒತ್ತಡದಲ್ಲೇ ನಿನ್ನೆ ನಡೆದಂತ ಸಭೆಯಲ್ಲಿ ಏನೇನು ಸೂಚನೆಗಳನ್ನ ಕೊಟ್ಟಿದ್ದಾರೆ, ಏನಾದ್ರೂ ಕನಿಷ್ಠ ಲೀಡ್ಗಳಾದ್ರೂ ಪೊಲೀಸರಿಗೆ ಲಭ್ಯ ಆಗಿದ್ಯಾ ಆರೋಪಿಯನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ? ಗೃಹ ಸಚಿವರ ಬಳಿ ಏನ್ ಹೇಳ್ಕೊಂಡಿದ್ದಾರೆ ಕಿರಣ್? ಮಾಲ್ತೇಶ್, ಮುಖ್ಯವಾಗಿ ಏನು ರಾಮೇಶ್ವರ ಕೆಫೆ ಬ್ಲಾಸ್ಟ್ ಪ್ರಕರಣವನ್ನು ಸರ್ಕಾರ ಭಾಳ ಗಂಭೀರವಾಗಿ ತಗೊಂಡಿದೆ. ಈ ಒಂದು ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ಸಭೆಗಳನ್ನ ಮಾಡ್ತಾ ಇದ್ದಾರೆ, ಅಧಿಕಾರಿಗಳಿಂದ ಮಾಹಿತಿ ತಗೋತಾ ಇದ್ದಾರೆ, ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಿನ್ನೆ ನಡೆದಂಥ ಏನು ಒಂದು ಸಭೆ ಬರೀ 1 ಗಂಟೆ ಇದ್ದಿದ್ದು 2.5 ಗಂಟೆವರೆಗೂ ಕೂಡ ಹೋಯಿತು. ಎಲ್ಲೋ ಒಂದು ಕಡೆ ಗೃಹ ಸಚಿವರು ಭಾಳಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಎಸ್ಪೆಷಲಿ ಠಾಣಾ ಮಟ್ಟದಲ್ಲಿ ಗುಪ್ತಚರ ಇಲಾಖೆ ಸರಿಯಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅನ್ನೋ ಒಂದು ಅಳನ್ನು ಕೂಡ ಅವ್ರ ಮುಂದೆ ಅಧಿಕಾರಿಗಳ ಮುಂದೆ ಹೇಳ್ಕೊತಾ ಇದ್ದಾರೆ. ಆಮೇಲೆ ಜೊತೆಗೆ ಒಂದು ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗಳಿಗೂ ಕೂಡ ಕೋಆರ್ಡಿನೇಷನ್ ಇಲ್ಲ. ಎಲ್ಲೋ ಒಂದು ಕಡೆ ಮಾಹಿತಿ ವಿನಿಮಯದಲ್ಲೂ ಕೆಲವೊಂದಷ್ಟು ಅದು ಆಗಬೇಕಾಗಿದೆ. ಜೊತೆಗೆ ಎಲ್ಲೆಲ್ಲಿ ಅಗತ್ಯ ಇದೆ CCTVಯನ್ನು ಇನ್ನೂ ಕೂಡ ಹೆಚ್ಚನ್ನ ಒಂದು ಅಳವಡಿಕೆ ಮಾಡ್ಕೊಳ್ಳಿ, 1 ತಿಂಗಳಲ್ಲಿ ನನಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ DCPಗಳು ಕೂಡ ಫೀಲ್ಡ್ಗೆ ಇಳಿಬೇಕು. ಅದರಲ್ಲಿ 112 ಏನಿದೆ ಆ ಒಂದು ಕಂಟ್ರೋಲ್ ರೂಮ್ ಒಂದು ವಯಸ್ಸಾದ ಸಂಬಂಧಪಟ್ಟಂತೆ ಆ ವೆಹಿಕಲ್ಗಳು ಕೂಡ ರಸ್ತೆಯಲ್ಲೇ ಇರಬೇಕು, ಜನರ ವಿಶ್ವಾಸ ಗಳಿಸಬೇಕು. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಈ ಒಂದು ಪ್ರಕರಣ ಮುಜುಗರಕ್ಕೆ ತಂದಿದೆ, ಜನರ ಒಂದು ವಿಶ್ವಾಸಕ್ಕೆ ಮತ್ತೆ ನಾವು ಗಳಿಸಬೇಕಾಗಿದೆ. ಹಾಗಾಗಿ ಈಗ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸರು ಕೂಡ ದಿಟ್ಟತನ ಪ್ರದರ್ಶನ ಮಾಡಬೇಕು, ಜೊತೆಗೆ ಫೀಲ್ಡ್ಗೆ ಇಳಿಬೇಕು, ಜನರ ವಿಶ್ವಾಸನ ಗಳಿಸಬೇಕು, ಯೂನಿಟ್ ಮತ್ತು ಯೂನಿಟ್ ನಡುವೆ ಕೋಆರ್ಡಿನೇಷನ್ ಇರಬೇಕು. ಜೊತೆಗೆ ಎಲ್ಲ ಎಸ್ಪೆಷಲಿ ಇಂಟೆಲಿಜೆನ್ಸಿಂದ ಮಾಹಿತಿ, ಯಾಕೆಂತಂದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ಅಂಥ ಮೇಜರ್ ಆಗಿ ಲೀಡ್ ಸಿಕ್ಕಿಲ್ಲ. ಕೆಲವೊಂದಷ್ಟು ಫುಟೇಜ್ಗಳು ಸಿಕ್ಕಿದೆ, CCTV ಫುಟೇಜ್ಗಳು ಸಿಕ್ಕಿದೆ. ಅವನು ಬಾಂಬರ್ ಬರೋದು, ಇಳಿಯೋದು, ಮತ್ತು ಕೆಫೆಗೆ ಹೋಗೋದು, ಮತ್ತು ಅಲ್ಲಿಂದ ಹೊರಗಡೆ ಬರೋದು ಎಲ್ಲವೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಹೆಚ್ಚಿನ ಒಂದು ಇದಕ್ಕೆ ಆಗದೆ ಇದ್ದಂಗೆ ತಡಿಬೋದಾಗಿತ್ತು, ಕೆಲವೊಂದಷ್ಟು ಮಾಹಿತಿನ ಕಲೆ ಹಾಕಬೇಕಾಗಿತ್ತು ಅನ್ನೋದಿದೆ. ಕೆಲವೊಂದು ಮುಖ್ಯವಾಗಿ ಸೆಂಟ್ರಲ್ ಏಜೆನ್ಸಿಗಳು ಕೂಡ ಅಂಥ ಏಜೆನ್ಸಿಗಳಿಂದ ಅಂಥ ಒಂದು ಇನ್ಪುಟ್ಸ್ ಕೂಡ ನಮಗೆ ಲೋಕಲ್ ಪೊಲೀಸರಿಗೆ ಸಿಗ್ತಾ ಇಲ್ಲ. ಯಾರು ತನಿಖೆ ಮಾಡ್ತಾ ಇದ್ದಾರೆ, CCB ಅವರು ತನಿಖೆ ಮಾಡ್ತಾ ಇದ್ದಾರೆ, ಲೋಕಲ್ ಪೊಲೀಸರು ಕೂಡ ಅಂಥ ಮಾಹಿತಿಯನ್ನು ಸಿಗ್ತಾ ಇಲ್ಲ. ಆದರೂ ಕೂಡ ನಮ್ಮ ಲೋಕಲ್ ಪೊಲೀಸರು ಈಗ ಸಂಬಂಧಪಟ್ಟಂತೆ CCB ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗಿದ್ದಾರೆ. ಒಂದು 2-3 ದಿನದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ಬೋದು, ಒಂದು ಬ್ರೇಕ್ ಥ್ರೂ ಆಗ್ಬೋದು ಅನ್ನೋ ಒಂದು ವಿಶ್ವಾಸ ಕೂಡ ಅವ್ರಿಗಿದೆ. ಯಾಕೆಂದರೆ ಆ ಒಂದು ಅಕ್ಯೂಸ್ಡ್ ಬರೋದು ಹೋಗೋದು ಮತ್ತು ಎಲ್ಲಿ ಹೋಗ್ತಾನೆ ಏನು ಆ ಲೀಡ್ಸು, ಜೊತೆಗೆ ಬೇರೆ ಬೇರೆ ಹಂತದಲ್ಲಿ ಕೂಡ ಹಿಂದೆ ಆಗಿರುವಂಥ ಬ್ಲಾಸ್ಟ್ಗಳಿಗೆ ಕಂಪ್ಯಾರಿಸನ್ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ಸರ್ಕಾರ ಕೂಡ ತಗೊಂಡಿದೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್.